ಗ್ಯಾರಂಟಿ ಅನ್ನೋ ಅನುಕೂಲಕ್ಕಿಂತ ಅನಾನುಕೂಲನ ಭಾಳ ಆಗಿದೆ. ಈ ಬಾರಿ ಸರ್ ಕೊಟ್ಟರೆ ಶೇಖರ್ ಮನೆಯವ್ರಿಗೆ ಕೊಡ್ಬೇಕ್ರಿ. ಅದು ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ ಸರ್ ಅವರು. ಒಂದು ಎಣ್ಣೆ ತಗೊಳ್ರಿ, ಒಂದು ತರಕಾರಿ ತೋರಿ, ಬೇಳೆ ತೋರಿ, ಪ್ರತಿಯೊಂದ್ರೊಳಗೆ ಹೆಚ್ಚು ಮಾಡಿ ಇಲ್ಲಿ ಕೊಡತ್ತಾರೆ ಸರ್. ಆಧಾರ್ ಕಾರ್ಡ್ ಅನ್ನೋದು ಒಂದು ನಮ್ಮ ವ್ಯಾಲ್ಯೂ ತೋರಿಸ್ತಿತ್ತು. ಬಟ್ ಈಗ ಅದು ಆಧಾರ್ ಕಾರ್ಡ್ಲಿಂತ ಹೆಣ್ಮಕ್ಳು ಮರ್ಯಾದಿನ ಹೊಂಟ್ಬಿಟ್ಟೈತೆ ಸರ್. ಎಜುಕೇಶನ್ ಮುಗಿಸಿ ಭಾಳ ಮಂದಿ ಕುಂತಾರೆ ಹುಡುಗರು ಓಣ್ಯಾಗ. ಆಮೇಲೆ ಪೇಂಟ್ ಹಚ್ಚೋ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ಬೆಲೆ ಸಿಗ್ಬೇಕಲ್ರಿ. ಅದ್ರಲ್ಲಿಂದ ಹೆಣ್ಣು ಸಿಗೋಲ್ರಿ ಗಂಡು ಹುಡುಗರಿಗೆ. ಬಸ್ಸಿನಾಗ ಎಂದ್ರ ಹೋದ್ರ ನಿಮ್ದು ಕಾರ್ಡ್ ತಂದಿರೋ ನಿಮ್ಮ ಅಮ್ಮಗ ತಂದಿರ ನಾವ ಅನ್ಸ್ಕೊಂಡೇವ್ರಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ HY ಮೇಟಿಯವರ ನಿಧನದ ನಂತರ ಮತ್ತೊಮ್ಮೆ ಉಪಚುನಾವಣೆಯನ್ನು ನಾವು ಎದುರಿಸಬೇಕಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನರು ಬಾಗಲಕೋಟೆಯಲ್ಲಿ ಈಗಾಗಲೇ ಅವರವರ ಜನಾಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತಷ್ಟು ಮಹಿಳೆಯರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಅಮ್ಮ, ಈ ಬಾರಿಗೆ ಬಾಗಲಕೋಟೆ ಚುನಾವಣೆಯಲ್ಲಿ ಅಂದರೆ ಏನು ಬದಲಾವಣೆ ಬಯಸ್ತೀರಿ? ಆಮೇಲೆ ಇಷ್ಟು ದಿವಸ ಆಗಿರುವಂತಹ ಅಭಿವೃದ್ಧಿಗಳೇನು? ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತಮ್ಮ? ಈ ಬಾರಿ ಸರ್ ಕೊಟ್ಟರೆ ಶೇಖರ್ ಮನೆಯವ್ರಿಗೆ ಕೊಡ್ಬೇಕ್ರಿ. ಅಂದ್ರೆ ಹೊಸ ಮುಖದವ್ರು ಕೊಟ್ಟರೆ ಒಂದು ಸ್ವಲ್ಪ ಇದನ್ನ. ಆಮೇಲೆ ಪ್ರತಿಯೊಂದ್ರೊಳಗೂ ಆ್ಯಕ್ಟಿವ್ ಅದಾರ ರೀ ಅವ್ರ ಬಿಜೆಪಿಯಿಂದ. ಅಂದರೆ ಹಿಂದೆ ಕಾಂಗ್ರೆಸ್ನವ್ರು ಇದ್ದಾಗ ಅಭಿವೃದ್ಧಿ ಮಾಡಿದಾರಮ್ಮ? ಮಾಡಿದಾರೆ ಸರ್. ಆದ್ರೆ ಏನು ಅಷ್ಟು ಅವ್ರ ವಯಸ್ಸಾದವ್ರು ಇದಿರಲ್ರಿ, ಅಷ್ಟೇನು ಇದನ್ನು ಮಾಡಿಲ್ಲ. ಆಮೇಲೆ ಹೊಸ ಮುಖ ಅದಾರ, ಯುವಕರು ಅದಾರು, ಎಲ್ಲ ಇದು ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಶೇಖರ್ ಮನೆಯವ್ರು ಕೊಟ್ಟರೆ ಒಂದು ಒಳ್ಳೇದ್ರಿ ಸರ್. ಬಿಜೆಪಿಯಿಂದ ಆಯಿತು ಹೇಳಿದರೆ, ಈಗ ಕಾಂಗ್ರೆಸ್ಸಿಂದ ಗ್ಯಾರಂಟಿ ತಾವು ಕೂಡ ಸೌಲಭ್ಯಗಳನ್ನು ತೊಗೊಂತೀರಿ. ಈಗ ಅದ್ರ ಬಗ್ಗೆ ಹೇಳೋದಾದ್ರೆ, ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ ಸರ್ ಅವರು. ಅವ್ರ ಕಡೆಯಿಂದ ಏನು ಕೊಟ್ಟಿಲ್ಲ. ನಮ್ಮ ದುಡ್ಡು ತೊಗೊಂಡು ಒಂದು ಕಡೆ ಹೆಚ್ಚು ಮಾಡಿದ್ದಾರೆ, ಒಂದು ಕಡೆ ಇದು ಮಾಡಿ ಕೊಟ್ಟಿದ್ದಾರೆ ಸರ್. ಅವರಿಂದ ಏನು ಕೊಟ್ಟಿಲ್ಲ ಅಲ್ಲ ಸರ್. ಬೆಲೆ ಏರಿಕೆ ಒಂದು ಕಡೆ ಜಾಸ್ತಿ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ದುಡ್ಡು ಕೊಡ್ತಾರೆ. ಹಾಂ ರೀ ಸರ್. ಒಂದು ಎಣ್ಣೆ ತಗೊಳ್ರಿ, ಒಂದು ತರಕಾರಿ ತೋರಿ, ಬೇಳೆ ತೋರಿ, ಪ್ರತಿಯೊಂದ್ರೊಳಗೆ ಹೆಚ್ಚು ಮಾಡಿ ಇಲ್ಲಿ ಕೊಡತ್ತಾರೆ ಸರ್. ಅವ್ರು ಸರ್ಕಾರದಿಂದ ಏನಂತೇಳಿ ಕೊಟ್ಟಿಲ್ಲ ಅಲ್ಲ ಸರ್. ಅಂದರೆ ಈ ಬಾರಿಗೆ ಮತ್ತೆ ಬಿಜೆಪಿನೇ ಆರಿಸಿ ಬರ್ಬೇಕಂತ ಅಂದ್ರೆ ಒಂದು ಒಳ್ಳೇದು ಅನ್ನೋದು ಇದೆ ರೀ. ಓಕೆ. ಅಂದರೆ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಏನೇನು ಆಗ್ಬೇಕಮ್ಮ? ಯಾರೇ ಬರಲಿ, ಏನೇನು ಅಭಿವೃದ್ಧಿ ಆಗಬೇಕು ಈ ಭಾಗದಲ್ಲಿ? ಒಂದು ಫ್ಯಾಕ್ಟ್ರಿಗಳು, ಯುವಕರಿಗೆ ಕೆಲಸ ಇಲ್ಲರಿ ಸರ್ ಇಲ್ಲಿ. ಫ್ಯಾಕ್ಟ್ರಿಗಳು ಆದ್ರೆ ಒಂದು ಚಲೋ ರೀ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಒಂದು ಐತಿ. ಫ್ಯಾಕ್ಟ್ರಿ ಅನ್ನೋದು ಒಂದು ಏನಿಲ್ಲ. ಒಂದು ಯುವಕರಿಗೆ ಕೆಲಸ ಕೊಟ್ಟಂಗೂ ಆಗ್ತೈತಿ. ಅದ್ರ ಫ್ಯಾಕ್ಟ್ರಿಗಳ ಅಭಿವೃದ್ಧಿ ಆದ್ರೆ ಚಲೋ ರೀ ಸರ್. ಆಮೇಲೆ ಚರಂತಿಮಠ ಅವರು ಬಿಜೆಪಿ ಟಿಕೆಟ್ ಕೇಳ್ತಾ ಇದ್ದಾರೆ, ಪೂಜಾರ್ ಅವರು ಕೇಳ್ತಾ ಇದ್ದಾರೆ, ಶೇಖರ್ ಮಾಣೆ ಅವರು ಕೂಡ ಕೇಳ್ತಾ ಇದ್ದಾರೆ. ಶೇಖರ್ ಮಾಣೆ ಅವರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು? ಅಂದ್ರೆ ಅವರೆಲ್ಲ ಫಸ್ಟ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಹೊಸ ಮುಖ ಕೊಟ್ಟರೆ ಇನ್ನಿಷ್ಟು ಇದನ್ನ ಆಗ್ತೈತ್ರಿ, ಇಂಪ್ರೂವ್ ಆಕೈತಿ ಅನ್ನೋದು ಒಂದು ಅಭಿಪ್ರಾಯ ರೀ ಸರ್. ಅಂದ್ರೆ ಇನ್ನೂ ಕೆಲಸ ಮಾಡ್ಲಿಕ್ಕೆ ಹುರುಪು ಜಾಸ್ತಿ ಇರುತ್ತೆ. ಹಾಂ, ಇನ್ನೂ ಕೆಲಸ ಮಾಡಕ್ಕೆ ಹುರುಪು ಜಾಸ್ತಿ ಇರ್ತೈತೆ ಅನ್ನೋದು ಒಂದು ಅಭಿಪ್ರಾಯ ಸರ್. ಹೇಗೆ ಈ ಬಾರಿ ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ತೀರಿ? ನಾವು ಶೇಖರ್ ಮನೆಯವ್ರಿಗೆ. ಶೇಖರ್ ಮಾಣೆ ಅವರಿಗೆ ಅಭಿವೃದ್ಧಿ ಮಾಡ್ತಾರ? ಹೇಗೆ, ಏನು ನಿಮ್ಮ ಜೊತೆ ಒಡನಾಟ ಹೇಗೆ? ನಮ್ಮ ಜೋಡಿ ಅನ್ನೋಕ್ಕೇನು ಮಹಿಳೆಯರಿಗೆ ಭಾಳ ಉನ್ನತ ಸ್ಥಾನ ಕೊಟ್ಟಾರ ಸರ್. ಹಾಗಾಗಿ ಅವ್ರಿಗೆ ಕೊಟ್ಟರೆ ನಮ್ಮ ಹೆಣ್ಮಕ್ಳಿಗೂ ಒಂದು ಉಪಯೋಗಕರವಾದದ್ದು ಏನಾದರೂ ಹೊಸದಾಗಿ ತರ್ತಾರಂತ. ಮತ್ತು ಇಲ್ಲಿ ಮಹಿಳೆಯರಿಗೆ ಮತ್ತು ಕೆಲಸದ ಅನಾನುಕೂಲ ಭಾಳ ಐತಿ. ಯುವಕರಿಗಾಯ್ತು, ಮಹಿಳೆಯರಿಗಾಯ್ತು, ಹೋಗ್ಬೇಕು ಎಷ್ಟೊತ್ತಿದ್ರು ಮನೆ ಕೆಲಸಕ್ಕೆ ಅಥವಾ ಹಾಸ್ಪಿಟ್ಲ್ ಅಥವಾ ಅರ್ಬಿ ಅಂಗಡಿ. ಬಟ್ ನಮಗೇನಾರ ಈ ಸಲ ಆರಿಸಿ ಬಂದ್ರೆ ಅಟ್ಲೀಸ್ಟ್ ಲೇಡೀಸಿಗೂ ಒಂದು ಹೆಲ್ಪ್ ಆಗ್ಬೋದು, ಯುವಕರಿಗೂ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಶೇಖರ್ ಮಾಣೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಈಗ ಶೇಖರ್ ಮಾಣೆ ಅವರಿಗೆ ಟಿಕೆಟ್ ತಪ್ಪಿ ಚರಂತಿಮಠ ಅವ್ರಿಗೆ ಟಿಕೆಟ್ ಕೊಟ್ಟರೆ ಏನು ಮಾಡ್ತೀರಿ? ಅವ್ರು ಕೊಟ್ರು ಅನುಕೂಲನ ಸರ್. ಒಟ್ಟು ಬಿಜೆಪಿ ವತಿಲಿಂತ ಯಾರು ಕೊಟ್ಟರು ನಮ್ಗೆ ಖುಷಿನ ಸರ್. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿಗೆ ಹಾಕ್ತೀವಿ ಸರ್. ನಮ್ಗೆ ಈ ಸಲ ಮಾತ್ರ ಬಿಜೆಪಿನ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ಅಂದರೆ ಕಳೆದ ಬಾರಿಗೆ ಸ್ವಲ್ಪ ಮತಗಳಿಂದ ಸೋತಿದ್ರು ಚರಂತಿಮಠ ಅವರು. ಈ ಅಂದರೆ ಮೇಟಿ ಅವರು ಬಂದಿದ್ರು. ಇವಾಗ ಮೇಟಿ ಅವ್ರ ಮಕ್ಕಳು ಕೇಳ್ತಿದ್ದಾರೆ, ಅದು ಅನುಕಂಪ ಅವರು ತೀರ್ಕೊಂಡಿದ್ದಾರೆ, ಅನುಕಂಪ ಇರಲ್ವಾ? ಏನಾಗೈತೆ ಅಂತ? ಅನುಕಂಪ ಇದೆ ಸರ್. ಆದ್ರೆ ನಮಗೇನು ಈ ಕಾಂಗ್ರೆಸ್ ಅನ್ನೋಕ್ಕಿಂತ ಬಿಜೆಪಿ ಬಂದ್ರೆ ನಮಗೊಂದು ಅನುಕೂಲ ಆಕೈತೆ ಅನ್ನೋದು ಒಂದೇ ಸರ್. ಓಕೆ. ಅಂದರೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ? ಈ ಶಕ್ತಿ ಯೋಜನೆ ತಾವು ಬಳಸ್ತಾ ಇದ್ದಾರೆ, ಬಸ್ ಫ್ರೀ ಆಗಿ. ಆಮೇಲೆ 2,000 ರೂಪಾಯಿ ಬರ್ತಾ ಇದೆ ತಮಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ? ಇದು ಏನು ಗ್ಯಾರಂಟಿ ಅನುಕೂಲಕ್ಕಿಂತ ಅನಾನುಕೂಲನ ಭಾಳ ಆಗಿದೆ ಸರ್. ಒಂದು ನಮ್ಮ ಬಸ್ನೊಳಗೆ ಅರ್ಜೆಂಟ್ ನಮ್ಗೆ ಎಲ್ಲಿ ಹೋಗೋಕೆ ಅನುಕೂಲ ಇಲ್ಲ. ಲೇಡೀಸಿಗೆ ಮೇನ್ ಮರ್ಯಾದೆನ ಹೋಗ್ಬಿಟ್ಟೈತೆ ಸರ್. ಅದು ಫ್ರೀ ಅನ್ನೋದು ಅಷ್ಟೇ. ಬಟ್ ನಾವು ಬಸ್ಸಲ್ಲಿ ಎಲ್ಲಿ ಹೋದ್ರೂ ಲೇಡೀಸಿಗೆ ಇದ್ದಿದ್ದು ಮೊದಲಿನ ಮರ್ಯಾದೆ ಈ ಏನು 2-3 ವರ್ಷದೊಳಗೆ ಅದು ಫುಲ್ ಚೇಂಜಸ್ ಆಗೈತೆ ಸರ್. ಅದಕ್ಕೆ ನಮಗೆ ಗ್ಯಾರಂಟಿಗಿಂತ ಇದು ಬಿಜೆಪಿ ಬಂದ್ರೆ ನಮಗೆ ಅನುಕೂಲ ಅನ್ನೋ. ಗ್ಯಾರಂಟಿ ಮುಂದುವರಿಸಬೇಕು ಅಥವಾ ಬೇಡವಾ? ಬೇಡ ಸರ್, ಒಟ್ಟ ಬೇಡ ಸರ್. ಯಾಕಂದ್ರೆ ನಮ್ಮ ದುಡ್ಡು ತೊಗೊಂಡು ನಮಗೆ ಅದು ಫ್ರೀ ಅನ್ನೋದು ಅಷ್ಟೇ. ಬಟ್ ಅದರಲ್ಲಿಂದ ಅನಾನುಕೂಲನ ಭಾಳ ಆಗೈತೆ ಸರ್.
ಯಾಕಂದ್ರೆ ಈ ಮುಂಚೆ ಎಲ್ಲಾದರೂ ಬಸ್ ಕೈ ಮಾಡಿದ್ರು ಸ್ಟಾಪ್ ಮಾಡ್ತಿದ್ರು, ಇವಾಗೆಲ್ಲ ಸ್ಟಾಪ್ ಮಾಡಲ್ಲ. ಸರ್ ಈಗ ಮೊದಲ ಲೇಡೀಸ್ ಅಲ್ಲಿ ಅದಾರಂದ್ರೆ ಮತ್ತೆ ಮುಂದ್ಗಡೆ ಹೋಗ್ತಾರ ಸರ್. ಮತ್ತೆ ಮೊದಲ ಲೇಡೀಸಿಗೆ ಸೀಟ್ ಬಿಟ್ಟು ಕೊಡು ಅಂತಿದ್ರು, ಬಟ್ ಈಗ ಹಂಗಲ್ಲ ಸರ್, ನಮ್ಮನ್ನ ತಳ್ಳಿ ತಾವು ಮೊದಲು ಬಾಯ್ಸ್ ಮುಂದೆ ಹೋಗ್ತಾರೆ. ಆಮೇಲೆ ಆಧಾರ್ ಕಾರ್ಡ್ ಅನ್ನೋದು ಒಂದು ನಮ್ಮ ವ್ಯಾಲ್ಯೂ ತೋರಿಸ್ತಿತ್ತು, ಬಟ್ ಈಗ ಅದು ಆಧಾರ್ ಕಾರ್ಡ್ಲಿಂತ ಹೆಣ್ಮಕ್ಳು ಮರ್ಯಾದಿನ ಹೊಂಟ್ಬಿಟ್ಟೈತೆ ಸರ್. ಅದಕ್ಕೆ ಇದು ಫ್ರೀ ಗ್ಯಾರಂಟಿನ ಬೇಡ ಸರ್, ನಮ್ಗೆ ಅದು ಏನು ಬೇಡ. BJP ವತಿಲಿಂತ್ರ ನಮ್ಮ ಮನೆ ಸರ್ ಬಂದ್ರೂ ಖುಷಿನ, ಮತ್ತು ಅದ್ರ ಪರವಾಗಿ ಯಾರು ಬಂದ್ರೂ ನಮ್ಗೆ ಖುಷಿನ ಐತೆ ಸರ್. ಏನೇ ಯಾರೇ ಬರಲಿ BJPಗೆ ತಮ್ಮ ಓಟು. ಹೌದು ಸರ್, BJPಗೆ ಫಿಕ್ಸ್ ಓಟು ಸರ್. ಹೆಂಗೈತ್ರಿ ಎಲೆಕ್ಷನ್ ಈ ಬಾರಿಗೆ ಬಾಗಲಕೋಟೆ ಒಳಗೆ? ಬಾಗಲಕೋಟೆ ಒಳಗೆ BJP ಬಂದ್ರೆ ಸರಿ ಸರ್, ಮತ್ತು ಕಾಂಗ್ರೆಸ್ ಅದೇನು ಇದು ಇಲ್ಲ ರೀ ನಮ್ಗೆ ಲಾಭ, ಅದ್ರಲಿಂದ ಏನು ಲಾಭ ಇಲ್ಲ. ಜಾಸ್ತಿ ಬಸ್ ಗಿಸ್ಸದ ಅನುಕೂಲ ಭಾಳ ಐತೈತಿ. ನಾವು ಎಂದ್ರ ಒಂದು ಹೋದ್ರೂ ನಮ್ಗೆ ಅವಮಾನ ಜಾಸ್ತಿ ಆಗೋದ್ರಿ ಇಲ್ಲಿ ಬಸ್ ಒಳಗೆ. ಯಾರೇ ಆಗಲಿ BJPಗೆ ಹಾಕ್ತೀವಿ, ಆದರೆ ಈ ಸರಿ ಡಾಕ್ಟರ್ ಶೇಖರ್ ಮನೆಯವ್ರು ಬಂದ್ರೆ ಒಳ್ಳೆಯದು, ಹೊಸ ಮುಖ ಒಂದು ಬಂದ್ರೆ ಸರಿ. ಯುವಕರು ಎಜುಕೇಷನ್ ಮುಗಿಸಿ ಭಾಳ ಮಂದಿ ಕುಂತಿದ್ದಾರೆ, ಅದಕ್ಕೆ ಅದ್ರ ಸಂಬಂಧ ಬೇರೆಯವ್ರು ಬಂದ್ರೆ ಯಾವುದ್ರ ಒಂದು ಫ್ಯಾಕ್ಟ್ರಿ ಗಿಟ್ರಿ ಆದ್ರೆ ಚಲೋ. ಅಂದರೆ ಇಲ್ಲಿ ಮುಂಚೆಯಿಂದನೂ ಯಾವುದೇ ರೀತಿ ಫ್ಯಾಕ್ಟ್ರಿಗಳಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ ಇಲ್ಲಿ ಏನೂ ಇಲ್ಲ. ಗೌರ್ಮೆಂಟ್ ಸ್ವಲ್ಪ ಲೇಡೀಸ್ ಹೋಗ್ತಾರೆ ಜಾಸ್ತಿ, ಈಗ ಬಾಯ್ಸಿಗೆಲ್ಲ ಎಜುಕೇಷನ್ ಮುಗಿಸಿ ಭಾಳ ಮಂದಿ ಕುಂತಾರೆ ಹುಡುಗರು ಓಣ್ಯಾಗ. ಹುಡುಗರು ಯಾವ್ದು ಬರೀ ಗೌಂಡಿ ಕೆಲಸ, ಆಮೇಲೆ ಪೇಂಟ್ ಹಚ್ಚೋ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ಬೆಲೆ ಸಿಗ್ಬೇಕಲ್ರಿ, ಒಂದು ವ್ಯವಸ್ಥೆ ಇಲ್ಲ ಉದ್ಯೋಗ. ಅದರಲ್ಲಿಂದ ಹೆಣ್ಣು ಸಿಗೋಲ್ಲು ರೀ ಗಂಡು ಹುಡುಗರಿಗೆ. ಅದ್ರ ಸಂಬಂಧ BJP ಬಂದ್ರೆ ಚಲೋ ರೀ, ಅದ್ರ ಡಾಕ್ಟರ್ ಶೇಖರ್ ಮನೆಯವ್ರು ಬಂದ್ರು ಇನ್ನೂ ಚಲೋ. ಅಂದರೆ ಮೇಡಮ್ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ? ಅದ್ರಲಿಂದ ಏನು ನಮ್ಗೇನು ಲಾಭ ಇಲ್ರಿ ಸರ್. 2,000 ರೂಪಾಯಿ ಬರುತ್ತಲ್ಲ ಮಾವಾಗ? ಬರುತ್ತೆ, ಏನು ಮಾಡಿದ್ರು ನಮ್ಮ ತೊಗೊಂಡು ನಮ್ಗೆ ಕೊಡ್ತಾರಲ್ರಿ ಅವ್ರು. ಬೇಳೆ ರೇಟ್, ಟೊಮೆಟೊ ರೇಟ್, ತೊಗರಿ ಬೇಳೆ ರೇಟ್ ಎಷ್ಟು ಜಾಸ್ತಿ ಆಗೈತೆ ರೀ. ಎಲ್ಲ 150, 200 ಒಂದು ಪ್ಯಾಕೆಟ್, ಒಂದು ಪ್ಯಾಕೆಟ್ ಪೂರ KGನೂ ಇರೋದಿಲ್ಲ ರೀ, ಅದು ಕಡಿಮೆ ಇರುತ್ತೆ ರೀ. ಅದು ಅಂದರೆ ಆಯಿಲ್ ರೇಟು ಜಾಸ್ತಿ ಆಗಿದೆ ಇವಾಗ. ಜಾಸ್ತಿ ಆಗೈತೆ ರೀ, 150, 200 ಆಗೈತೆ ರೀ ಆಯಿಲ್ ರೇಟ್. ಮತ್ತು BJP ಬಂದ್ರೆ ಚಲೋ ಅಲ್ರಿ. ಅದಕ್ಕೆ ಅಂದರೆ ಗ್ಯಾರಂಟಿ ಯೋಜನೆಯಿಂದ ಏನು ಅನುಕೂಲ? ಅದರಿಂದ ಏನು ಅನುಕೂಲ ಇಲ್ಲ ರೀ, ನಮಗಂತೂ ಅನುಕೂಲ ಇಲ್ಲ. ಯಾಕಂದ್ರೆ ಮರ್ಯಾದೆನೇ ಇಲ್ಲ ರೀ ಅದ್ರೊಳಗೆ. ಅನುಕೂಲಕ್ಕಿಂತ ಮರ್ಯಾದೆ ಭಾಳ ಕಳ್ಯಾಕತ್ತಾರ ರೀ ಹೆಣ್ಮಕ್ಳದು. ಬಸ್ಸಿನಾಗ ಎಂದ್ರ ಹೋದ್ರೆ ನಿಮ್ದು ಕಾರ್ಡ್ ತಂದಿರೋ, ನಿಮ್ಮ ಮಾಮಗಳು ತಂದಿರೋ, ನಾವೇ ಅನ್ಸ್ಕೊಂಡೇವ್ರಿ ಎಷ್ಟೋ ಸರ. ಅದ್ರಲಿಂದ ಏನು ಲಾಭ ಇಲ್ರಿ ಅನ್ಸುತ್ತೆ. ಇನ್ನೊಂದಮ್ಮ, ಈಗ HY ಮೇಟಿ ಅವರು ಇದ್ರು, ಕೆಲಸ ಮಾಡಿದಾರ ನಿಮ್ಮ ಭಾಗದಲ್ಲಿ? ಮಾಡಿದಾರಿ ಚಲೋ, ಅದೆಲ್ಲ ಅವ್ರಲಿಂದ ಚಲೋ ಆಗೈತೆ, ನಮ್ಗೇನು ಇದು ಇಲ್ಲ. ಈಗ ಸರಿಯಾಗಿ BJP ಬಂದ್ರೆ ಚಲೋ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.